श्रीविधिरविपाहि पेशशचीवरात्मभवार्कशशि दिग्देव ऋषि गन्धर्व किन्नर सिद्ध साध्यगणा सेवितपदाम्भोज त्वत्पादावलम्बिगणादभकुतर कावकरुणा सान्द्र लक्ष्मी हृत्कुमुदचन्द्रा तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ये भूरिदा जना दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 33. ಶ್ರೀ ವಿಧೀರ ವಿಪಾಹಿ ಪೇಶ ಶಚೀವರಾತ್ಮಭವಾರ್ಕ ಶಶಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀರಮಾವರನು ತನ್ನನ್ನು ನಂಬಿ ಸ್ತುತಿಸುತ್ತಿರುವವರನ್ನು ಸದಾ ಸಂರಕ್ಷಿಸುತ್ತಾನೆಂದು ತಿಳಿಸುತ್ತಾರೆ. ಆತ್ಮ ತನ್ನಿಂದಲೇ, ಭವ ಅಂದರೆ ಉತ್ಪತ್ತಿಯಾದವ, ಅಂದರೆ ಶ್ರೀಹರಿಯ ಪುತ್ರನಾದ ಮನ್ಮಥನು ಆತ್ಮಭವನು, ಶ್ರೀಹರಿಯ ಮನಸ್ಸಿನಿಂದ ಜಾತನಾದವನು. ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯರಿಗೆ ಪುತ್ರನಾಗಿ ಮನ್ಮಥನು ಪ್ರದ್ಯುಮ್ನನೆಂಬ ಹೆಸರಿನಿಂದ ಅವತರಿಸಿದನು. ಶಶಿ ಎಂದರೆ ಮೊಲ. ಮೊಲದ ಸಂಕೇತವನ್ನು ಹೊಂದಿರುವ ಚಂದ್ರನು ಶಶಿನಾಮಕನು. ದಿಕ್ಕಿಗೆ ಅಭಿಮಾನಿಗಳಾದ ದೇವತಾ ಸಮೂಹವು ದಿಗ್ದೇವರೆಂದು ಕರೆಯಿಸುವರು. ಚಂದ್ರನೂ ಸಹ ದಿಗ್ದೇವತೆಯೇ. ವಸಿಷ್ಠಾದಿ ಸಪ್ತ ಋಷಿಗಳು ಮತ್ತು ಇನ್ನೂ ಅನೇಕ ಅಸಂಖ್ಯಾತ ತಪೋನಿಧಿಗಳಾದ ಜ್ಞಾನಿ ವರ್ಗವು ಋಷಿಗಣಕ್ಕೆ ಸೇರಿದವರು. ದೇವಗಣ ನಂತರ ಋಷಿಗಣ. ದಿವ್ಯ ಗಾಯಕ ನರ್ತನಾದಿಗಳಿಂದ ಶ್ರೀಹರಿಯನ್ನು ತೋಷಿಸುವವರೇ ತುಂಬುರಾದಿ ಗಂಧರ್ವಗಣ. ದೇಹವು ಮಾನವರಂತೆಯೂ ಮುಖವು ಮಾತ್ರ ಕುದುರೆಯಂತೆಯೂ ಇರುವ ದೇವತಾ ವರ್ಗ ತುಂಬುರರು, ಅಂದರೆ ನರತುರಗರು. ಇವರು ದೇವಯೋನಿ ವಿಶೇಷದವರು. ಇವರೆಲ್ಲರೂ ಕುಬೇರನ ಪ್ರಜೆಗಳು. ಕಶ್ಯಪ ಮುನಿಯಿಂದ ಸುರಸಿ ಎಂಬವಳಲ್ಲಿ ಜನಿಸಿದರು. ಉತ್ತಮ ಗಾಯಕರು. ಅಣಿಮಾದಿ ಸಿದ್ಧಿಯನ್ನು ಪಡೆದಿರುವ ಈ ದೇವತಾ ವರ್ಗಕ್ಕೆ ಸಿದ್ಧರೆಂದು ಹೆಸರು. ಸಾಧ್ಯರು ಪರಾಕ್ರಮಶಾಲಿಗಳಾದ ದೇವತಾ ವರ್ಗಕ್ಕೆ ಸೇರಿದವರು. ಹೀಗೆ ರಮಾ ಬ್ರಹ್ಮಾದಿ ಸಮಸ್ತ ದೇವಗಣದಿಂದ ಪೂಜಿಸಲ್ಪಟ್ಟ ಪಾದಾರವಿಂದವುಳ್ಳವನು ಶ್ರೀಹರಿ. ಶ್ರೀ ಪರಮಾತ್ಮನ ಪಾದ ಪದ್ಮಗಳನ್ನು ಅನವರತ ಸೇವಿಸುತ್ತಿರುವ ಸಮಸ್ತ ದೇವ, ಋಷಿ, ಗಂಧರ್ವ, ಚಕ್ರವರ್ತಿ, ಮಾನುಷೋತ್ತಮ ಗಣ ಇವರಿಂದ ಸೇವಿತ ಪಾದಾಂಭೋಜನಾದ ಅವರವರ ಅಂತರ್ಯಾಮಿ ರೂಪಿ ಶ್ರೀ ಪರಮಾತ್ಮನನ್ನು ಯಾರು ನಂಬಿ ಸದಾ ಅವನ ಪಾದಾಶ್ರಿತರಾಗಿ ಸ್ತುತಿಸುತ್ತಿರುವರೋ ಅಂತಹ ಭಕ್ತ ಜನರನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸುತ್ತಾನೆ. ಶ್ರೀ ಲಕ್ಷ್ಮೀ ದೇವಿಯರ ಹೃದಯವೆಂಬ ಕುಮುದ ಪುಷ್ಪಕ್ಕೆ, ಅಂದರೆ ನೈದಿಲೆಗೆ, ಶ್ರೀಹರಿಯು ಚಂದ್ರ ಸದೃಶನು. ಚಂದ್ರನ ಉದಯದಿಂದ ಕುಮುದ ಪುಷ್ಪವು ಅರಳುವುದು. ಅಂತೆಯೇ ಶ್ರೀಹರಿಯ ಪ್ರಕಾಶವೆಂಬ ಅನುಗ್ರಹದಿಂದ ಶ್ರೀಲಕ್ಷ್ಮಿಯು ಸಂತೋಷ ಪಡುವಳು ಎಂದು ಹೇಳಿದ್ದಾರೆ ಶ್ರೀ ಜಗನ್ನಾಥದಾಸರು ಈ ಪದ್ಯದಲ್ಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.